ನಮಸ್ಕಾರ ಗೆಳೆಯರೆ. ಪ್ರತಿ ಎಂಪ್ಲಾಯ್ಗಳಿಗೂ ಪಿ ಎಫ್ ಅಂತ ಒಂದು ಅಮೌಂಟ್ ಪ್ರತಿ ತಿಂಗಳು ಸ್ಯಾಲರಿಯಿಂದ ಡಿಡಕ್ಟ್ ಆಗ್ತಾ ಇರುತ್ತೆ. ಹಾಗೆ ಡಿಡಕ್ಟ್ ಆಗಿದ ಅಮೌಂಟ್ ಎಷ್ಟಿದೆ ನಮ್ಮ ಹತ್ರ ಈಗ, ಎಷ್ಟು ಪಿ ಎಫ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಹಾಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಹಾಗೆ ನಮಗೆ ಪಿ ಎಫ್ ಇಂದ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅಂತ ತಿಳ್ಕೊಬೇಕು ಅಂದ್ರೆ ನಾವು ಪಾಸ್ಬುಕ್ ನೋಡಬೇಕು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಒಂದು ಪಿ ಎಫ್ ಪಾಸ್ಬುಕ್ ನ ನೋಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ ಲೈಕ್ ಮಾಡಿ. ಇನ್ನೂ ಐಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಒಂದು ಪಿ ಎಫ್ ಅಕೌಂಟ್ ಪಾಸ್ವರ್ಡ್ ಚೆಕ್ ಮಾಡಬೇಕು ಅಂದ್ರೆ ಪಿ ಎಫ್ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿರ್ಬೇಕಾಗುತ್ತೆ. ಸೊ ಅದನ್ನ ಹೇಗೆ ಸೈನ್ ಇನ್ ಮಾಡೋದು, ಆ ಪ್ರೊಸೀಜರ್ ಅನ್ನೆಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನ ನೋಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಒನ್ಸ್ ನೀವು ಅಕೌಂಟ್ ಅಲ್ಲಿ ಏನೇ ಒಂದು ಚೇಂಜಸ್ ಮಾಡಿದ್ರು ಪ್ರೊಫೈಲ್ ಅಲ್ಲಿ 6 ಅವರ್ಸ್ ಆದ್ಮೇಲೆ ನಿಮಗೆ ಒಂದು ಪಾಸ್ಬುಕ್ ನೋಡೋಕ್ಕಾಗುತ್ತೆ. ಸೊ ಒನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ 6 ಅವರ್ಸ್ ವೇಟ್ ಮಾಡಿ ನಂತರ ನಿಮ್ಮ ಪಾಸ್ಬುಕ್ ನ ಚೆಕ್ ಮಾಡಬಹುದು. ಸೊ ಒನ್ಸ್ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಹೇಗೆ ಪಾಸ್ಬುಕ್ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಒಂದು ಬ್ರೌಸರ್ ನ ಓಪನ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಬ್ರೌಸರ್ ಓಪನ್ ಆದ್ಮೇಲೆ EPFO ಮೆಂಬರ್ ಪಾಸ್ಬುಕ್ ಅಂತ ಟೈಪ್ ಮಾಡಿ. ನೋಡಬಹುದು, ಸರ್ಚ್ ಬಂದಾಗ ಫಸ್ಟ್ ಲಿಂಕ್ ಎಲ್ಲಿದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ EPFOದು ಪಾಸ್ಬುಕ್ ಲಾಗಿನ್ ಪೇಜ್ಗೆ ಎಂಟರ್ ಆಗಿದ್ದೀವಿ. ಈ ಪೇಜ್ದು ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅಲ್ಲೂ ಸಹ ಯೂಸ್ ಮಾಡ್ಬೋದು. ಸೊ ಒನ್ಸ್ ಓಪನ್ ಆದಮೇಲೆ ನೀವು ಇಲ್ಲಿ UN ನಂಬರ್ನ ಎಂಟರ್ ಮಾಡಿ. ಸೊ ನಂತರ ಪಾಸ್ವರ್ಡ್ನ ಎಂಟರ್ ಮಾಡಿ, ಹಾಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಕ್ಯಾಲ್ಕುಲೇಷನ್ನ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಇವಾಗ EPFO ಪಾಸ್ಬುಕ್ ಪೇಜ್ಗೆ ಎಂಟರ್ ಆಗಿದ್ದೀವಿ, ಲಾಗಿನ್ ಆಗಿದ್ದೀವಿ. ಸೊ ಲಾಗಿನ್ ಆದಮೇಲೆ ನೀವು ಫಸ್ಟ್ ಇಲ್ಲಿ ಮೆಂಬರ್ ಐ ಡಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಒಂದು ಮೆಂಬರ್ ಐ ಡಿ ಇರುತ್ತೆ. ಹಾಗೆ ನೀವು ಎಷ್ಟು ಕಂಪ್ನಿ ವರ್ಕ್ ಮಾಡಿರ್ತೀರೋ ಹಾಗೆ ಒಂದೊಂದು ಕಂಪ್ನಿಗಳು ಒಂದು ಮೆಂಬರ್ ಐ ಡಿ ಕ್ರಿಯೇಟ್ ಆಗಿರುತ್ತೆ ನಿಮ್ಮ UN ನಂಬರ್ ಅಂಡರಲ್ಲಿ. ಸೊ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಅಕೌಂಟ್ ಮೇಲೆ ಮಾಡಿದರೆ ಒಂದು ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ. ಒಂದು ವ್ಯೂ ಪಾಸ್ಬುಕ್ ನ್ಯೂ, ಇಯರ್ಲಿ ವೈಸು, ಹಾಗೆ ಕ್ಲೈಮ್ ಸ್ಟೇಟಸ್ಸು, ಮತ್ತು ವ್ಯೂ ಪಾಸ್ಬುಕ್ ಓಲ್ಡ್. ಇದರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ EPFO ಪಾಸ್ಬುಕ್ ನಿಮಗೆ PDF ಫಾರ್ಮ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡ್ಬೋದು, ಇಲ್ಲಿ ಪಾಸ್ಬುಕ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡಾದ್ರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ, ಯಾವ್ಯಾವ ಮಂತಲ್ಲಿ ಯಾವ್ಯಾವ ಅಮೌಂಟ್ಗಳು ಕ್ರೆಡಿಟ್ ಆಗಿದೆ ಹಾಗೆ ಡೆಬಿಟ್ ಆಗಿದೆ ಅಂತ. ಹಾಗೆ ನೀವು ಕ್ಲೈಮ್ ಮಾಡಿದರೆ ಕ್ಲೈಮ್ ಡೀಟೇಲ್ಸ್ ಇರುತ್ತೆ, ಹಾಗೆ ಇಂಟ್ರೆಸ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ಹೇಗೆ ಒಂದು PF ಬ್ಯಾಲೆನ್ಸ್ನ ಚೆಕ್ ಮಾಡೋದು, ಹಾಗೆ ಒಂದು ಪಾಸ್ಬುಕ್ ನೋಡೋದು ಅಂತ. ಸೊ ಫ್ರೆಂಡ್ಸ್, ಇದೇ ಥರ ಇನ್ಫಾರ್ಮೇಷನ್, ಅನ್ನೋನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೆ ಮಿಸ್ಟೀರಿಯಸ್ ವೀಡಿಯೋಗಳಿಗೆ ಐಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ.